ಹಾಯ್ ಎಲ್ಲರಿಗೂ ನಮಸ್ಕಾರ. ವೀಣಾಲಕ್ಷಿತ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇದು ಮಂಗಳವಾರದ ವ್ಲಾಗ್. ಬೆಳಗ್ಗೆ 7:30 ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ನನ್ನ ಮಗ ಇವಾಗಷ್ಟೇ ಎದ್ದೊಳ್ತಾ ಇದ್ದ. ನಾನು ರೆಡಿಯಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ದೇವ್ರ ಪೂಜೆ ಮಾಡೋಕ್ಕೆ ಅಂತ ದೀಪ ಹಚ್ತಾ ಇದ್ದೆ. ಅವನು ಎದ್ದು ಬಂದು ನನ್ನ ಜೊತೆಲೇ ಕುತ್ಕೊಂಡಿದ್ದ. ನಾನು ಪೂಜೆ ಮಾಡ್ತೀನಿ ಅಂತ ಬಂದಿದ್ದ ದೇವ್ರ ಮನೆಗೆ. ಸೋಮವಾರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ವಾರ ಮಾಡಿದ್ದೆ. ಸೊ ಹಾಗಾಗಿ ಮಂಗಳವಾರ ಸುಮ್ಮನೆ ದೀಪ ಹಚ್ಚಿ ಪೂಜೆ ಮಾಡಿ ನನ್ನ ಮಗಂಗೆ ಸ್ನಾನ ಮಾಡಿಸ್ಕೊಂಡು ಅವನನ್ನು ರೆಡಿ ಮಾಡಿಕೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಸೊ ಎಲ್ಲ ಎತ್ಕೊಂಡು ಹೊರಟ್ವಿ. ನಮ್ಮ ಅಮ್ಮನ ಮನೆಗೆ ಅಂತ ಹೊರಟಿದ್ದೆ. ಸೊ ಹಾಗಾಗಿ ನನ್ನ ಹಸ್ಬೆಂಡು ಬಸ್ ಸ್ಟಾಪಿಗೆ ನಮ್ಮನ್ನು ಡ್ರಾಪ್ ಮಾಡಿದ್ರು. ಹೋಗಿದ ತಕ್ಷಣ ಬಸ್ ಸಿಕ್ತು. ಸೊ ಅಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ ಬಸ್ಸಲ್ಲಿ. ಎಲಿವೇಟರ್ ಮೇಲೆಲ್ಲ ಓಡಾಡೋಕೆ ಅವನು ಖುಷಿಯಾಗಿ ಮತ್ತೆ ಒಂದೆರಡು ಸಲ ಓಡಾಡಬೇಕು ಅಂತ ಹಠ ಮಾಡ್ತಾ ಇದ್ದ. ಟೈಮ್ ಆಗುತ್ತೆ ಅಂತ ಕರ್ಕೊಂಡು ಬಂದೆ. ಮೆಟ್ರೋದಲ್ಲಿ ತುಂಬ ಸಲ ಓಡಾಡಿದ್ದೀವಿ, ಬಟ್ ಅವನಿಗೆ ಮೆಟ್ರೋದಲ್ಲಿ ಓಡಾಡೋದು ಅಂದರೆ ತುಂಬ ಇಷ್ಟ. ಸೊ ಬಸ್ಸಲ್ಲೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅವ್ನು ಇಟ್ಕೊಂಡು ಟ್ರಾವೆಲ್ ಮಾಡೋಕ್ಕೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಅವನ ಜೊತೆ ಒಂಟಿಯಾಗಿ ಟ್ರಾವೆಲ್ ಮಾಡೋದಾದರೆ ಟ್ರೈನ್ ಅಥವಾ ಈ ಥರ ಮೆಟ್ರೋದಲ್ಲೇ ಓಡಾಡೋಕ್ಕೆ ಪ್ರಿಫರ್ ಮಾಡ್ತೀನಿ. ಮೆಟ್ರೋದಲ್ಲಾದರೆ ಸ್ವಲ್ಪ ಹೊತ್ತಾಗುತ್ತೆ, ಸೊ ಸುಮ್ಮನೆ ಕೂತಿರ್ತಾನೆ. ಬಸ್ಸಲ್ಲೆಲ್ಲ ಆದರೆ ಕಷ್ಟ ಅವನ್ನ ಹಿಡಿಯೋದು. ಸೊ ಹಾಗಾಗಿ ಅದಾದಮೇಲೆ ಬನಶಂಕರಿ ದೇವಸ್ಥಾನಕ್ಕೆ ಹೋದ್ವಿ. ನನಗೆ ಇಲ್ಲಿಗೆ ಬರೋದು ಅಂದರೆ ತುಂಬಾ ಖುಷಿ. ಸ್ವಲ್ಪ ಕೂಡ ರಶ್ ಇರಲಿಲ್ಲ ಮಂಗಳವಾರ ಆದ್ರೂ. ನೀಟಾಗಿ ದೇವ್ರ ದರ್ಶನ ಮಾಡಿಕೊಂಡು ಸುಮಾರು 1-1.5 ಅವರ್ ಅಲ್ಲೇ ಕಳೆದ್ವಿ. ದೇವಸ್ಥಾನದಲ್ಲೇ 1-1.5 ಅವರ್ ಕಳೆದ್ವಿ. ರಶ್ ಇಲ್ಲದೆ ಇರೋ ಕಾರಣ ದೇವಸ್ಥಾನದಲ್ಲಿ ಕುತ್ಕೊಳ್ಳೋಕ್ಕೂ ಸಹ ಸಾಧ್ಯ ಆಯಿತು. ನಾವು ದೇವಸ್ಥಾನಕ್ಕೆ ಎಂಟ್ರಿ ಆದಾಗ ಇನ್ನೂ ತೆರೆ ಬಿಟ್ಟೇ ಇದ್ದರು. ಅದಾದಮೇಲೆ ಒಂದು 2-3 ನಿಮಿಷ ಆದಮೇಲೆ ತೆರೆ ಇಳಿದು ಅವಾಗಷ್ಟೇ ಮಹಾಮಂಗಳಾರತಿ ಆಯಿತು. ನನಗಂತೂ ತುಂಬಾ ಸಂತೋಷ ಆಯಿತು. ರಶ್ ಇದ್ದಾಗೆಲ್ಲ ಅರ್ಜೆಂಟಾಗಿ ದರ್ಶನನೇ ಸರಿಯಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಒಂದು ಸ್ವಲ್ಪನೂ ರಶ್ ಇರಲಿಲ್ಲ. ಸೊ ಹಾಗಾಗಿ ನಿಧಾನಕ್ಕೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದದ ಹತ್ರ ಬಂದ್ವಿ. ಇನ್ನು ಪ್ರಸಾದಕ್ಕೆ ಬಿಸಿಯಾಗಿ ಚಿತ್ರಾನ್ನ ಮಾಡಿದರು. ಸೊ ಚಿತ್ರಾನ್ನ ಅವನಿಗೂ ತಿನ್ನಿಸ್ಕೊಂಡು ನಾನು ಅಲ್ಲೇ ತಿಂದ್ಕೊಂಡೆ. ತಿಂಡಿ ಅಲ್ಲೇ ಮುಗ್ದೋಯ್ತು. ದೇವಸ್ಥಾನಕ್ಕೆ ಹೋದಾಗೆಲ್ಲ ಬನಶಂಕರಿ ತಾಯಿ ನೋಡೋದೇ ಒಂದು ಪುಣ್ಯ ಅಂತ ಅಂದರೆ ಇನ್ನೊಂದು ನನ್ನ ಫೇವ್ರೆಟ್ ಪಾರ್ಟ್ ಪ್ರಸಾದ. ಸೊ ಅದಾದಮೇಲೆ ಅಲ್ಲೇ ಅಕ್ಕಪಕ್ಕದಲ್ಲಿ ಸ್ವಲ್ಪ ತರಕಾರಿ ತೊಗೊಳ್ಳೋಣ ಅಂತ ಅಲ್ಲೇ ಅಕ್ಕಪಕ್ಕದಲ್ಲೆಲ್ಲ ಓಡಾಡಿ ಒಂದು ಸ್ವಲ್ಪ ಬ್ಯಾಗ್ ಇದ್ದಿದ್ದ ಕಾರಣ ಒಂದು ಸ್ವಲ್ಪ ಎಷ್ಟು ಬೇಕು ಅಷ್ಟು ಮಾತ್ರ ತಗೊಂಡು ಮತ್ತೆ ಬಸ್ಸಲ್ಲಿ ಮನೆಗೆ ಬಂದ್ವಿ. ಮನೆಗೆ ಬಂದಾಗ 11:30 ಆಗಿತ್ತು. ಬಂದಿದ್ದ ತಕ್ಷಣ ಅವ್ನ ಫ್ರೆಂಡ್ಸ್ ಜೊತೆ ಆಟ ಆಡೋಕೆ ಹೊರಟೋದ. 2-3 ಅವರ್ ಆದರೂ ಮನೆಗೆ ಬರಲೇ ಇಲ್ಲ. ಮನೆಗೆ ಅಲ್ಲೇ ಆಟ ಆಡಿಕೊಂಡೇ ಇದ್ದ. ಅದಾದಮೇಲೆ ಅವನನ್ನು ಮನೆಗೆ ಕರ್ಕೊಂಡು ಬಂದು ಅವನ್ನ ಮಲಗಿಸಿ ಸೊ ಅದಾದಮೇಲೆ ಕೆಲಸ ಶುರು ಮಾಡ್ಕೊಂಡ್ವಿ. ಆ್ಯಕ್ಚುಲಿ ನಮ್ಮಮ್ಮ ಇದ್ದಿದ್ದು ಬಾಡಿಗೆ ಮನೆಯಲ್ಲಿ. ಸೊ ಅದು ಮನೆ ಶಿಫ್ಟ್ ಮಾಡ್ತಾಯಿದ್ರು. ಹಾಗಾಗಿ ಸ್ವಲ್ಪ ಸಹಾಯ ಆಗುತ್ತೆ ಅಂತ ನಾನು ಬಂದಿದ್ದೆ. ಆ್ಯಂಡ್ ನಮ್ಮಮ್ಮ ಸ್ವಲ್ಪ ಗಾಡಿಯಲ್ಲಿ ಬಿದ್ದು ಕಾಲು ಏಟಾಗಿಬಿಟ್ಟಿತ್ತು. ಸೊ ಹಾಗಾಗಿ ಒಬ್ಬರಿಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಬಂದಿದ್ದೆ ಸಹಾಯ ಆಗುತ್ತೆ ಅಂತ. ಆ್ಯಂಡ್ ಬಟ್ಟೆಗಳೆಲ್ಲ ಸಪ್ರೇಟ್ ಮಾಡಿ ಈ ಥರ ಗಂಟು ಕಟ್ಟೋ ಅಷ್ಟರಲ್ಲೇ ಸಾಯಂಕಾಲ ಆಗೋಯಿತು. ಪಾತ್ರೆ ಎಲ್ಲ ತೊಳೆದಾಗಲೇ ಆಲ್ರೆಡಿ ಜೋಡಿಸ್ಕೊಂಡಿದ್ರು ಅವರೇನೆ. ಇನ್ನೂ ಪ್ಯಾಕಿಂಗ್ ಮಾಡೋದೆಲ್ಲ ತುಂಬಾ ಇತ್ತು. ಸೊ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡಿದ್ವಿ. ಅದಾದಮೇಲೆ ಊಟ ಮಾಡಿ ಮಲ್ಕೊಂಡಿದ್ದು ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.